ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಈ ನಿಟ್ಟಿನಲ್ಲಿ KR ಮಾರ್ಕೆಟ್ಗೆ ತಮಗೆ ಬೇಕಾದಂತಹ ಹೂವು ಹಣ್ಣು ಖರೀದಿ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಜನರು ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾ ಇರುವಂಥದ್ದು. ಸದ್ಯ ನಾನೀಗ KR ಮಾರ್ಕೆಟ್ನ ಮೇಲ್ಭಾಗದಲ್ಲಿರುವಂತಹ ಫ್ಲೈಓವರ್ ಮೇಲ್ಗಡೆ ನಿಂತ್ಕೊಂಡು ತಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ KR ಮಾರ್ಕೆಟ್ಗೆ ಜನಸಾಗರವೇ ಹರಿದು ಬರ್ತಾ ಇರುವಂಥದ್ದು. ಕಾರಣ ಇವತ್ತು ಹೊಸ ವರ್ಷದ ಸಂಭ್ರಮ, ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಇವೆಲ್ಲವನ್ನು ಕೂಡ ಖರೀದಿ ಮಾಡಲಿಕ್ಕೆ ರಾಜಧಾನಿ ಬೆಂಗಳೂರಿನ ಜನರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ KR ಮಾರ್ಕೆಟ್ಗೆ ಆಗಮಿಸ್ತಾ ಇರುವಂಥದ್ದು. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಇವತ್ತು ಮಧ್ಯರಾತ್ರಿಯಿಂದಲೇ KR ಮಾರ್ಕೆಟ್ಗೆ ಆಗಮಿಸ್ತಾ ಇರುವಂಥದ್ರೆ ಸಾಮಾನ್ಯವಾಗಿ KR ಮಾರ್ಕೆಟ್ಗೆ ಜನರು ಆಗಮಿಸುವಂಥ ಉದ್ದೇಶ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂಥ ಯಾವ ಮಾರುಕಟ್ಟೆಗಳಲ್ಲೂ ಸಿಗದಂತಹ ಎಲ್ಲ ತರಹದ ಎಲ್ಲ ವಿಧವಾದಂತಹ ಹೂವುಗಳು KR ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಅಕ್ಕಪಕ್ಕ ಜಿಲ್ಲಾ ತಾಲೂಕುಗಳಲ್ಲಿರುವಂತಹ ಹೂವಿನ ವ್ಯಾಪಾರಿಗಳು ರೈತರು ಇಲ್ಲಿಗೆ ತಂದು ನೇರವಾಗಿ ಮಾರಾಟವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲೊಂದಷ್ಟು ಹೂವು ಹಣ್ಣುಗಳು ಎಲ್ಲವೂ ಕೂಡ ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಮಾತುಗಳಾಗಿರುವಂಥದ್ದು. ಆ ನಿಟ್ಟಿನಲ್ಲಿ KR ಮಾರ್ಕೆಟ್ನ ಸುತ್ತಮುತ್ತ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಾಗರವೇ ಹರಿದು ಬರ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ 8-9 ಗಂಟೆವರೆಗೂ ಕೂಡ KR ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ಜನರೆಲ್ಲರೂ ಕೂಡ ತಮಗೆ ಬೇಕಾದಂತಹ ಹೂವುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಮ್ಮ ಕ್ಯಾಮ್ರಾ ಪರ್ಸನ್ ಮಹಾದೇವ್ ಅವರು ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ ಎಲ್ಲದನ್ನು. ಅಂದರೆ KR ಮಾರ್ಕೆಟ್ನಲ್ಲಿ ನಿನ್ನೆಯಿಂದಲೂ ಕೂಡ ಜನಜಂಗುಳಿಯೇ ಉಂಟಾಗಿರುವಂಥದ್ದು. ನಿನ್ನೆಯೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರು ಆಗಮಿಸಿದ್ರು ತಮಗೆ ಬೇಕಾದಂತಹ ಹೂವುಗಳನ್ನು ಖರೀದಿ ಮಾಡಲಿಕ್ಕೆ. ಅಂದರೆ ಸಾಮಾನ್ಯವಾಗಿ KR ಮಾರ್ಕೆಟ್ನಲ್ಲಿ ಹಬ್ಬದ ಸಂದರ್ಭಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರವೇ ಇಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ತಮಗೆ ಬೇಕಾದಂತಹ ಹೂವುಗಳೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಮತ್ತು ಫ್ರೆಶ್ ಆಗಿ ಸಿಗುತ್ತೆ. ಅಂತಂದರೆ ಬೆಂಗಳೂರಿನಲ್ಲಿರುವಂಥ ಸಣ್ಣ ಪುಟ್ಟ ಮಾರುಕಟ್ಟೆಗಳಲ್ಲಿ ಹೂವುಗಳು ಸಿಗುತ್ತೆ. ಅಂದರೆ ಎಲ್ಲ ವಿಧವಾದಂತಹ ಹೂವುಗಳು ಸಿಗೋದಿಲ್ಲ. ಒಂದು ಎರಡನೇದು ಫ್ರೆಶ್ ಆಗಿರಲ್ಲ, ಒಂದಷ್ಟು ಬಾಡೋಗಿರುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಅಂದರೆ KR ಮಾರ್ಕೆಟ್ನಲ್ಲಿ ತುಂಬ ಫ್ರೆಶ್ ಆಗಿರೋಂಥ ಹೂವುಗಳು ಸಿಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಜನರು ಇಲ್ಲಿಗೆ ಆಗಮಿಸ್ತಾರೆ. ಒಂದು ಎರಡನೇದು ವಿಧವಾದಂತಹ ಬಣ್ಣ ಬಣ್ಣದ ಹೂವುಗಳು ಎಲ್ಲ ಥರವಾದಂತಂದರೆ ದುಂಡು ಮಲ್ಲಿಗೆ ಇರ್ಬೋದು, ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ಸುಗಂಧರಾಜ್ ಇರ್ಬೋದು, ಸೇವಂತಿಗೆ, ಈ ಥರ ಎಲ್ಲ ತರಹದ ಹೂವುಗಳು ಸಿಗುತ್ತೆ. ಅಂದರೆ ಸಾಮಾನ್ಯವಾಗಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ದರ ಏರಿಕೆ ಆಗಿರುತ್ತೆ. ಅಂದರೆ ಹೂವಿನ ಬೆಳೆಗಾರರು ರೈತರು ಕೂಡ ಒಂದಷ್ಟು ದರವನ್ನು ಏರಿಕೆಯನ್ನು ಮಾಡಿರ್ತಾರೆ. ಆದರೆ ಬೇರೆ ಮಾರುಕಟ್ಟೆಗಳಿಗೆ ಅಂದರೆ ಮನೆ ಹತ್ರ ಇರುವಂಥ ಸಣ್ಣ ಪುಟ್ಟ ಮಾರುಕಟ್ಟೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ KR ಮಾರ್ಕೆಟ್ನಲ್ಲಿ ಒಂದಷ್ಟು ದರ ಕಡಿಮೆ ಆಗಿರುತ್ತಂತೇನು ಹೇಳ್ಬೋದು. ನಾನು ಕೂಡ ತೋರಿಸ್ತಾ ಇದ್ದೀನಿ. KR ಮಾರ್ಕೆಟ್ನ ರಸ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅದೊಂದು. ಮತ್ತು KR ಮಾರ್ಕೆಟ್ನಿಂದ ಅವೆನ್ಯೂ ರಸ್ತೆಗೆ ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಕನೆಕ್ಟ್ ಮಾಡುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಹೂವಿನ ಮಾರಾಟಗಾರರೆಲ್ಲರೂ ಕೂಡ ಈ ಒಂದು ರಸ್ತೆಯಲ್ಲೇ ಹೂವುಗಳನ್ನು ಮಾರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಈಗಾಗಲೇ ಕೂಡ ಕ್ಲೋಸ್ ಆಗಿರುವಂಥದ್ದು. ರಸ್ತೆಯ ಮೇಲೆಲ್ಲ ಈಗಾಗಲೇ ಹೂವಿನ ವ್ಯಾಪಾರಿಗಳು ತುಂಬಿಕೊಂಡಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಹಬ್ಬದ ಸಂದರ್ಭಗಳಲ್ಲಿ KR ಮಾರ್ಕೆಟ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರು ಆಗಮಿಸುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.